ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ಶೆಡ್ ಹೊಡೆಯುವಂತಹ ಯೋಜನೆ ಯಾವ್ದಾದ್ರು ಇದ್ರೆ ಅದು ಈ ಸ್ಕೀಮ್ ಅಂತಾನೆ ಹೇಳ್ಬೋದು. ಪ್ರತಿ ತಿಂಗಳು ಕೂಡ 6,000 ಅಥವಾ 6,000 ಅಷ್ಟೇ ಅಲ್ಲ, 9,000 ಅಥವಾ 12,000 ಕೂಡ ಪಡಿಬಹುದು. ಅದು ಡಿಪೆಂಡ್ ಅಪಾನ್ ಯು, ನಿಮ್ಮ ಒಂದು ಆಧಾರದ ಮೇಲೆ ನೀವು ಹಣವನ್ನ ಪಡಿಬಹುದಾಗಿರತ್ತೆ. ಸೊ ಹಾಗಾದ್ರೆ ಈ ಒಂದು ಸ್ಕೀಮ್ ಯಾವುದು? ಈ ಒಂದು ಕಾರ್ಡ್ ಇದ್ರೆ ಸಾಕು ನೀವು 6,000 ಪಡಿತೀರಾ ಅಂತ ನಾನು ಹೇಳಿದ್ದೀನಲ್ವಾ. 6,000 ಅಷ್ಟೇ ಅಲ್ಲ, ನಾನ್ ಗ್ಯಾರಂಟಿ ಕೊಡ್ತೀನಿ 9,000 ಅಥವಾ 12,000 ಅಥವಾ 15,000 ನಿಮ್ಮ ಮನೆಯ ಸದಸ್ಯರಾಗಿರ್ಲಿ ಅಥವಾ ನಿಮ್ಮ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಸೊ ಹಾಗಾದ್ರೆ ಈ ಒಂದು ಯೋಜನೆ ಯಾವುದು? ಈ ಒಂದು ಯೋಜನೆ ನಿಮ್ಗೆಲ್ಲರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಿರುವಂತದ್ದು. ಸೊ ನಾನು ಹೇಳ್ತಾ ಹೋಗ್ತೀನಿ ಮುಂದೆ. ಈ ಒಂದು ಯೋಜನೆಯಲ್ಲಿ ಹೇಗೆ ನೀವು ಅರ್ಜಿ ಸಲ್ಲಿಸಬೇಕು, ಹೇಗೆ ನೀವು ಹಣವನ್ನ ಪಡಿಬೇಕು, ವಿತ್ ಅಕೌಂಟ್ ಗೆ ಬರುವವರೆಗೂ ಕೂಡ ನಾನು ಏನೇನಿದೆ ಟಾಪಿಕ್ ಪ್ರತಿಯೊಂದನ್ನ ನಾನು ನಿಮಗೆ ಬಿಚ್ಚಿ ಇಡ್ತಾ ಹೋಗ್ತೀನಿ. ಸೊ ಹಾಗಾದ್ರೆ ಇಂತಹ ಟಾಪಿಕ್ ಗಳನ್ನ ಬಿಚ್ಚಿ ಇಡುವಂತಹ ನಮ್ಮ ಚಾನಲ್ ಅನ್ನ ದಯಮಾಡಿ ಸೊ ನಿಮಗೆ ಇದೇ ರೀತಿಯಾದಂತಹ ಟಾಪಿಕ್ ಗಳು ಬೇಕಾಗಿದ್ದೆ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಮುಖ್ಯವಾಗಿ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಸೊ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ನೋಡ್ಕೊಳ್ಬಹುದು. ಸೊ ಈಗ ಅದು ಇದು ಅಂತ ಏನ್ ಹೇಳೋದು ಬೇಡ, ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ಟಾಪಿಕ್, ಈ ಒಂದು ಸ್ಕೀಮ್ ನ ಹೆಸರೇನಪ್ಪಾ ಅಂದ್ರೆ ಈ ಶ್ರಮ ಕಾರ್ಡ್ ರೀ. ಇದೆಲ್ಲರಿಗೂ ಕೂಡ ಗೊತ್ತಿದೆ, ಆದ್ರೆ ಯೂಸ್ ಪಡಿತಾ ಇಲ್ಲ. ಬಹಳಷ್ಟು ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ ಈ ಶ್ರಮ ಕಾರ್ಡ್ ಬಗ್ಗೆ ಹೇಳಿ ಅಂತ. ನಾನು ಈಗಾಗಲೇ ಒಂದು 2 ವಿಡಿಯೋ ಆದ್ರೂ ಇದ್ರ ಬಗ್ಗೆ ನಾನು ಮಾಡಿದ್ದೀನಿ. ಆದ್ರೆ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ರ. ಒಂದು, ಇಲ್ಲಪ್ಪ ಈ ಒಂದು ಯೋಜನೆಯನ್ನು ಆ ಬಹಳ ದಿನ ಆದ್ಮೇಲೆ ಹಣ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ತಾ ಇಲ್ಲ. ನೀವು ಭರವಸೆ ಇಡ್ತಾ ಇಲ್ಲ, ಮತ್ತೇನಿಲ್ಲ. ನಾನ್ ನಿಮ್ಗೆ ಹೇಳ್ತೀನಿ ಮುಂದೆ ಒಂದೊಂದು ಹಿಂಟ್ಸ್ ಅಂತ ಮಾಹಿತಿಗಳನ್ನ, ಅಲ್ಲಿ ನೀವು ಗ್ಯಾರಂಟಿ ನೀವು ಒಂದು ಅಪ್ಲೈ ಮಾಡ್ತೀರಾ ಅನ್ಸತ್ತೆ ನನಗೆ. ಸೊ ನೋಡೋಣ, ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಈ ಒಂದು ಯೋಜನೆಗೆ ಯಾರ್ಯಾರು ಅರ್ಹತೆ ಇದ್ದೀರಾ ಅನ್ನೋದಾದ್ರೆ ಪುರುಷರಾಗಿರ್ಲಿ ಮಹಿಳೆಯರಾಗಿರ್ಲಿ ಯಾರು ಬೇಕಾದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಟೋಟಲಿ 18ರಿಂದ 40 ವರ್ಷದ ಒಳಗಿರುವಂತಹ ಅಭ್ಯರ್ಥಿಗಳು ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ನೀವು ಅಂಗವಿಕಲರಾಗಿರ್ಲಿ ಅಥವಾ ಒಂದು ಚಲೋ ಒಳ್ಳೆಯ ವ್ಯಕ್ತಿನ ಆಗಿರ್ಲಿ, ಏನೇ ನಿಮಗೆ ಒಂದು ಎಂತಹ ವ್ಯಕ್ತಿನಾದ್ರೂ ಇರ್ಲಿ, ಟೋಟಲಿ 18 ವರ್ಷದ ಮೇಲ್ಗಡೆ ಇರಬೇಕು, 40 ವರ್ಷದ ಒಳಗಡೆ ಇರಬೇಕು, ಅಷ್ಟೇ, ಮತ್ತೇನಿಲ್ಲ. ಹಾಗಾದ್ರೆ ಇಲ್ಲಿ ನೋಡಿ, ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಂದ್ರೆ ಬೀದಿ ವ್ಯಾಪಾರಿಗಳು ಅರ್ಜಿಯನ್ನ ಸಲ್ಲಿಸಬಹುದು, ತರಕಾರಿ ಮಾರುವವರು ಅರ್ಜಿಯನ್ನ ಸಲ್ಲಿಸಬಹುದು, ಗಾರೆ ಕೆಲಸ ಮಾಡುವವರು ಅರ್ಜಿಯನ್ನ ಸಲ್ಲಿಸಬಹುದು, ರಿಕ್ಷಾ ಚಾಲಕರು, ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರು ಇತ್ಯಾದಿ ಸಣ್ಣ ಪುಟ್ಟ ವ್ಯಾಪಾರಿಗಳು, ಟೋಟಲ್ ಆಗಿ ಬಡವರು, ಸಣ್ಣ ಪುಟ್ಟ ವ್ಯಾಪಾರಿಗಳು ನಾವು ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ಮುಖ್ಯವಾಗಿ ನಾನು 12 ಅಥವಾ 15,000 ಪಡ್ಕೊಳ್ಬಹುದು ಅಂತ ನಾನು ಹೇಳಿದ್ನಲ್ಲ. ಯಾಕೆ ಅನ್ನೋದಾದ್ರೆ ಒಬ್ಬ ವ್ಯಕ್ತಿಗೆ 3,000 ಹಣ ಬರುತ್ತೆ. ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರು ಇರ್ತೀರಿ? ಸೊ ನಿಮ್ಮೆಲ್ಲರದು ಒಬ್ಬೊಬ್ರದ್ದು ಈ ಶ್ರಮ ಕಾರ್ಡ್ ಮಾಡಿಸ್ಕೊಂಡಿದ್ದೆ ಆದ್ರೆ ನಿಮಗೆ ಎಷ್ಟು ಹಣ ಬರುತ್ತೆ ನೀವೇ ವಿಚಾರ ಮಾಡಿ. ಗಂಡ ಹೆಂಡತಿಗೆ 6,000 ಆಯ್ತು. ಮಕ್ಕಳು ಏನಾದ್ರೂ 18 ವರ್ಷದ ಮೇಲ್ಗಡೆ ದಾಟಿದ್ರೆ ಅವ್ರಿಗೂ ಕೂಡ ಅಪ್ಲಿಕೇಶನ್ ಹಾಕಿ ಅವ್ರಿಗೂ ಕೂಡ ಈ ಶ್ರಮ ಮಾಡ್ಲಿಕ್ಕೆ ಹೇಳಿ. ನೆಕ್ಸ್ಟ್ 9,000 ಆಯ್ತು. ಇನ್ನೊಬ್ಬ ಮಕ್ಕಳಿದ್ರೆ ಅವ್ರಿಗೂ ಕೂಡ ಅಪ್ಲಿಕೇಶನ್ ಆಗ್ಲಿಕ್ಕೆ ಹೇಳಿ. ಅಥವಾ ನಿಮ್ಮ ಮನೆಯಲ್ಲಿ ವಯಸ್ಸಾದವರು ಅಂದ್ರೆ 40 ವರ್ಷಕ್ಕಿಂತ ಒಳಗಡೆ ಇರುವಂತವ್ರಿಗೂ ಕೂಡ ಅರ್ಜಿ ಸಲ್ಲಿಸ್ಲಿಕ್ಕೆ ಹೇಳಿ. ಅಥವಾ ನೀವು ನಿಮ್ಮ ಮನೆಯಲ್ಲಿ ಒಟ್ಟಾರೆಯಾಗಿ 18 ವರ್ಷಕ್ಕಿಂತ ಮೇಲ್ಗಡೆ ಆಲ್ಮೋಸ್ಟ್ ಇರ್ತೀರಾ, 3ರಿಂದ 4 ಜನ ಇದ್ದಿದ್ರೆ ನೀವು ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ನೀವು ಹಣವನ್ನ ಪಡ್ಕೊಳ್ಬಹುದು. ಪ್ರತಿಯೊಬ್ಬರಿಗೂ ಕೂಡ 3,000 ಅಂತ ಹಣ ಬರ್ತಾ ಇರುತ್ತೆ. ಒಂದು ಮನೆಯಲ್ಲಿ ಇಂತೆ ಇವರೇ ಅರ್ಜಿ ಸಲ್ಲಿಸ್ಬೇಕಂತೇನು ಇಲ್ಲ, ಯಾರು ಬೇಕಾದ್ರೂ ಕೂಡ ಅರ್ಜಿ ಸಲ್ಲಿಸಬೇಕು. ನಿಮ್ಮ ವೈಯಕ್ತಿಕ ನಿರ್ಧಾರದ ಮೇಲೆ ಈ ಒಂದು ಶ್ರಮ ಕಾರ್ಡ್ ಸಿಗತ್ತೆ. ಹಾಗಾದ್ರೆ ಈ ಒಂದು ಶ್ರಮ ಕಾರ್ಡ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ವಯಸ್ಸಿನ ಮಿತಿ ಅಂತ ನಿಮ್ಗೆ ಗೊತ್ತಾಗಿದೆ. ಹಾಗಾದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಈ ಒಂದು ಪ್ರೊಸೆಸಿಂಗ್ ಹೇಗಿರುತ್ತೆ, ನೀವು ಎಷ್ಟು ಹಣ ತುಂಬಬೇಕು, ಎಷ್ಟು ಹಣ ಸಿಗತ್ತೆ ಎಲ್ಲಾನು ಕೂಡ ಹೇಳ್ತೀನಿ. ಇಲ್ಲಿ ನೋಡಿ, ಡಾಕ್ಯುಮೆಂಟ್ಸ್ ಗಳು ಆಧಾರ್ ಕಾರ್ಡ್ ಬೇಕಾಗತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಮುಖ್ಯವಾಗಿ. ಯಾಕಂದ್ರೆ ಎರಡಕ್ಕೂ ಅಟ್ಯಾಚ್ ಇರಬೇಕು. ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಪಾಸ್ಬುಕ್ ಅಟ್ಯಾಚ್ ಇರಬೇಕಾಗತ್ತೆ. ನೆಕ್ಸ್ಟ್ ಮೊಬೈಲ್ ನಂಬರ್ ಇರಬೇಕು, ಇದಕ್ಕೂ ಕೂಡ ಆಧಾರ್ ಕಾರ್ಡ್ ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ ಅಟ್ಯಾಚ್ ಇರಬೇಕು. ನೆಕ್ಸ್ಟ್ ವೋಟರ್ ಐಡಿ ಬೇಕಾಗತ್ತೆ. 18 ವರ್ಷ ಮೀರಿದಿರಾ ಅನ್ನುವಂಥದ್ದು ಒಂದು ವೋಟರ್ ಐಡಿ ಬೇಕು. ರೇಷನ್ ಕಾರ್ಡ್ ಕೂಡ ಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ಇರುತ್ತಲ್ವಾ, ಅದೇ ರೇಷನ್ ಕಾರ್ಡ್ ಬೇಕು. ಎಲ್ಲರೂ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಹಾಗಾದ್ರೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ಹೇಳ್ತೀನಿ. ಹಳ್ಳಿಯಲ್ಲಿರುವವರು ಗ್ರಾಮ 1ಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು. ಹಳ್ಳಿಯಲ್ಲಿ ಇರ್ತೀರಿ, ನಿಮ್ಗೆ ಅದೇ ಸಮೀಪ ಆಗುತ್ತೆ, ಗ್ರಾಮ 1ಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಿ. ನೆಕ್ಸ್ಟ್ ಸಿಟಿ ಸೈಡ್ ಇರುವವರು ಬೆಂಗಳೂರು ಮತ್ತೆ ಕರ್ನಾಟಕವನ್ನು ವಾಪಸ್ ಸೇವೆಕಂದ್ರೆ CS ಸೆಂಟರ್ ಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೆ ಹಳ್ಳಿಯಲ್ಲಿರುವವರು ಗ್ರಾಮ 1ಗೆ ಹೋಗ್ಬೇಕಂತೇನಿಲ್ಲ, ಇಲ್ಲಿ ಬರ್ಬೋದು. ಅದರ ಸಮೀಪ ಮತ್ತೆ ನಿಮ್ಮ ಒಂದು ಏರಿಯಾದಲ್ಲಿ ಗ್ರಾಮ 1 ಹೆಚ್ಚಾಗಿರ್ತವೆ, ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ, ಅಷ್ಟೇ, ಮತ್ತೇನಿಲ್ಲ. ಈ ಶ್ರಮ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಂದ್ರೆ ನೀವು 60 ವರ್ಷ ಅಂದ್ರೆ ಈ ಒಂದು
ಹಣವನ್ನ ಪಡಿಬೇಕಂದ್ರೆ ಈ ಶ್ರಮ ಕಾರ್ಡ್ ನಲ್ಲಿ 60 ವರ್ಷ ಮೇಲ್ಪಟ್ಟಿರ್ಬೇಕಾಗತ್ತೆ. ಇಲ್ಲಿ ಬಂತು ನೋಡಿ ಇಂಪಾರ್ಟೆಂಟ್ ಟಾಪಿಕ್, ಇದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. 60 ವರ್ಷ ಮೇಲ್ಪಟ್ಟಿರ್ಬೇಕು, ಆಗ ಮಾತ್ರ ನಿಮ್ಗೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾವು 60 ವರ್ಷ ಆದ್ಮೇಲೆ ನಮ್ಗೆ ಅರ್ಜಿ ಸಲ್ಲಿಸ್ಬಿಟ್ರೆ ಸಾಕು ನಮ್ಗೆ ಹಣ ಬರತ್ತಾ ಅಂತ ನೀವು ಕೇಳ್ಬೋದು. ಆ ರೀತಿ ಇಲ್ಲ. ನಾನು ಕರೆಕ್ಟ್ ಆಗಿ ಹೇಳ್ತೀನಿ ಕೇಳಿ. ನೀವು ಯಾವುದೇ ಒಂದು ಯೋಜನೆಯಲ್ಲಿ ಟ್ರಸ್ಟ್ ಇಡಬೇಕಾಗತ್ತೆ, ನಂಬಿಕೆ ಇಡಬೇಕಾಗತ್ತೆ. ಹಾಗಾದ್ರೆ ನೀವು 55 ರೂಪಾಯಿನೋ 100 ರೂಪಾಯಿನೋ ಅಥವಾ ನಿಮ್ಮ ಹತ್ರ ಇದ್ರೆ 200 ರೂಪಾಯಿನೋ ಇದು ವಾರಕ್ಕಲ್ಲ, ಪ್ರತಿ ತಿಂಗಳಿಗೆ 50 ರೂಪಾಯಿ ಎಲ್ಲೋ ನಾಷ್ಟ ಮಾಡ್ತೀರಾ ಅಥವಾ ಎಲ್ಲೋ ಗುಟಕಾ ತಿಂದು ಉಗುಳ್ತೀರಾ, ಎಲ್ಲೋ ಏನಾದ್ರೂ ಬಹಳಷ್ಟು ಜನ ಕುಡುಕರು ಕೂಡ ಇರ್ತಾರೆ. ಸೊ ಅವ್ರ ಹತ್ರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲ್ಲ ಬಿಡಿ. ಈ ಒಂದು ತಿಳಿದವರು ಕೂಡ ಏನಾದ್ರೂ ಒಂದು ಖರ್ಚು ಇರತ್ತವೆ, ಖರ್ಚು ವೆಚ್ಚ ತಿಂಗಳಿಗೆ 50 ರೂಪಾಯಿ ಆಗೋದಿಲ್ವಾ? ಸೊ ತಿಂಗಳಿಗೆ 50 ರೂಪಾಯಿ, 55 ರೂಪಾಯಿ, 100 ರೂಪಾಯಿ, 65 ರೂಪಾಯಿ, ಈ ರೀತಿ ಇದ್ರೂ ಸಹಿತ ನೀವು ತುಂಬಬಹುದು ಈ ಒಂದು ಶ್ರಮ ಕಾರ್ಡ್ ನಲ್ಲಿ. ಒಂದು ತುಂಬಿ ನೀವು ಈ ರೀತಿ ನೀವು ಪ್ರತಿ ತಿಂಗಳು ಕೂಡ ಈಗ ಒಂದು ತುಂಬ್ತಾ ಹೋದ್ರೆ ಸುಮಾರು ನೀವು ಎಷ್ಟು ವರ್ಷದಿಂದ ಅರ್ಜಿ ಸಲ್ಲಿಕೆ ಮಾಡಿರ್ತೀರಿ, 18 ವರ್ಷ ಆದ್ಮೇಲೆ ಟೋಟಲಿ 40 ವರ್ಷದವರೆಗೂ ಕೂಡ ತುಂಬಬೇಕಾಗತ್ತೆ. 60 ವರ್ಷದ ನಂತರ ನಿಮಗೆ ಏನಾಗತ್ತೆ, ಈ ಒಂದು ಹಣ ಏನಿದೆ ನಿಮಗೆ ಅಕೌಂಟ್ ಗೆ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಇದಕ್ಕೋಸ್ಕರನೇ ನೀವು ಒಂದು ಅಕೌಂಟ್ ಅನ್ನ ಓಪನ್ ಮಾಡ್ಬೇಕಾಗತ್ತೆ. ಸೊ ಅಲ್ಲಿ ನಿಮ್ಗೆ ಅಕೌಂಟ್ ಗೆ ವಾಪಸ್ಸಾಗಿ ಹಣ ಜಮಾ ಆಗತ್ತಾ ಹೋಗುತ್ತೆ. ನೀವು ತುಂಬಿರುವಂತಹ ಹಣ ಮಾತ್ರ ಜಮಾ ಆಗೋದಿಲ್ಲ. ನಿಮ್ಗೆ 55 ರೂಪಾಯಿ ನೀವು ತುಂಬಿದ್ರೆ ಕೇಂದ್ರ ಸರ್ಕಾರದಿಂದನೂ ಕೂಡ 55 ರೂಪಾಯಿ ಜಮಾ ಆಗತ್ತೆ. ಇದು ಮುಖ್ಯವಾಗಿ ನಾನು ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರ ಸ್ಕೀಮು, ಇದು ರಾಜ್ಯ ಸರ್ಕಾರದಲ್ಲ. ಮತ್ತೆ 100 ರೂಪಾಯಿ ತುಂಬಿದ್ರೆ ಕೇಂದ್ರ ಸರ್ಕಾರದಿಂದನೂ ಕೂಡ 100 ರೂಪಾಯಿ ಬರುತ್ತೆ. ನೀವು 200 ರೂಪಾಯಿ ತುಂಬಿದ್ರೆ ಕೇಂದ್ರ ಸರ್ಕಾರದಿಂದನೂ ಕೂಡ 200 ರೂಪಾಯಿ ಜಮಾ ಆಗತ್ತೆ. ಈ ರೀತಿ ನಿಮಗೆ ಹಣ ಜಮಾ ಆಗ್ತಾ ಹೋಗುತ್ತೆ. ಟೋಟಲಿ ಇದೆಲ್ಲನೂ ಕೂಡ ಕೂಡಿಸಿ ನಿಮಗೆ ವಯಸ್ಸಾದ ತಕ್ಷಣ 60 ವರ್ಷ ಆದ ತಕ್ಷಣ ನಿಮಗೆ ಹಣ ಜಮಾ ಆಗ್ತಾ ಹೋಗುತ್ತೆ. ಇಂದಿನ ವ್ಯಕ್ತಿ ನಾಳೆ ನಮಗೆ ನೋಡ್ಕೊಳ್ತಾರೋ ಇಲ್ವೋ ಅನ್ನೋಂಥವ್ರಿಗೂ ಕೂಡ ಹಿರಿಯರು ಇರ್ತಾರೆ. ಸೊ ಅದಕ್ಕೋಸ್ಕರ ನಿಮಗಂತರೂ ಇದು ಒಳ್ಳೆಯ ಸ್ಕೀಮ್ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಕೈಗೆ ಆಧಾರವಾಗಿ ನಿಮಗೆ 3,000 ರೂಪಾಯಿ ಪ್ರತಿ ತಿಂಗಳು ಕೂಡ ಬರ್ತಾ ಇರತ್ತೆ. ನೀವು ಅನ್ಕೊಳ್ಬಹುದು ನಾವೇನಾದ್ರೂ ತೀರಿ ಹೋದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ಬೋದು. ನೀವು ನಾಮಿನಿ ಕೂಡ ಮಾಡ್ಬೋದು. ನಿಮ್ಮ ನಾಮಿನಿ ಯಾರು ಇರ್ತಾರೆ ಅವರಿಗೆ ಈ ಒಂದು ಅಮೌಂಟ್ ತಗೊಳಕ ಆಗತ್ತೆ ಮತ್ತೆ ಜಮಾ ಆಗತ್ತೆ. ಸೊ ಈ ರೀತಿ ನೀವು ಈ ಒಂದು ಪ್ರೊಸೆಸಿಂಗ್ ಮುಖಾಂತರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಈ ಒಂದು ಗೃಹಲಕ್ಷ್ಮಿ ಯೋಜನೆ 5 ವರ್ಷ ಮಾತ್ರ ಸೀಮಿತ, ಆದ್ರೆ ಇದು ಸಾಯೋವರೆಗೂ ಕೂಡ ಇರುತ್ತೆ. ಸೊ ಹಾಗಾದ್ರೆ ಇದು ನೀವು ಕೇಳ್ಬೋದು ತುಂಬಾ ಹಣ ಮತ್ತೆ ಲೇಟ್ ಆಗಿ ಹಣ ಬರುತ್ತೆ, ಅದಕ್ಕೋಸ್ಕರ ನಾವು ಅರ್ಜಿ ಸಲ್ಲಿಸಿಲ್ಲ ಅಂತ ಹೇಳ್ಬೋದು. ನೀವು ನೋಡಿ, ನಿಮ್ಮ ಮಕ್ಕಳು ನಿಮಗೆ ನೋಡ್ಕೊಳ್ತಾರ ಅನ್ನುವಂತಹ ಗ್ಯಾರಂಟಿ ನಿಮಗೆ ವಯಸ್ಸು ಇರುವಾಗ ಅನ್ಸುತ್ತೆ. ವಯಸ್ಸಾದ್ಮೇಲೆ ನಿಮಗೆ ಹೋಗ್ತಾ ಗೊತ್ತಾಗತ್ತೆ ನೋಡ್ಕೊಳ್ತಾರೋ ಅಥವಾ ಇಲ್ವೋ ಅನ್ನೋಂಥದ್ದ. ಸೊ ಅದಕ್ಕೋಸ್ಕರ ನಿಮ್ಮ ಮುನ್ನೆಚ್ಚರಿಕೆಯಲ್ಲಿ ನೀವು ಇರ್ಬೇಕಾಗತ್ತೆ. 55 ರೂಪಾಯಿ ನಂದಲ್ಲಪ್ಪ ಅಂತ ಹೇಳ್ಬಿಟ್ಟು ನೀವು ತುಂಬೋದ್ರೆ ತಿಂಗಳಿಗೆ ಮುಂದೆ ನಿಮಗೆ ಗೊತ್ತಿಲ್ದೇನೆ 3,000 ರೂಪಾಯಿ ನೀವೇ ಅವಾಗ ಖುಷಿಯಾಗಿ ಬಿಡ್ತೀರಾ, ಇಷ್ಟೊಂದು ನಾನು ತುಂಬಿದ್ದು ಸಾರ್ಥಕ ಆಯ್ತು ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಯಾವ ಒಂದು ನಿಮ್ಮ ಕೇಂದ್ರ ಸರ್ಕಾರದಲ್ಲಿ ಯಾವ ಒಂದು ಸರ್ಕಾರ ಆಡಳಿತಕ್ಕೆ ಬಂದ್ರೂ ಸಹಿತ ಈ ಒಂದು ಯೋಜನೆ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಒಂದು ಯೋಜನೆ ಶಾಶ್ವತ ಯೋಜನೆ. ಸೊ ಅದಕ್ಕೋಸ್ಕರ ಈ ಒಂದು ಯೋಜನೆಗೆ ಪ್ರತಿಯೊಬ್ಬರು ಕೂಡ ಅರ್ಜಿ ಸಲ್ಲಿಸಿ ನನ್ ಕಡೆಯಿಂದ ರಿಕ್ವೆಸ್ಟ್ ಅಂತಾನೆ ಅನ್ಕೊಂಡ್ಬಿಡಿ. ಸೊ ಹಾಗಾದ್ರೆ ಈ ಒಂದು ಬೆಸ್ಟ್ ಸ್ಕೀಮ್ ಅಂತಾನೆ ಹೇಳ್ಬೋದು ನನ್ ಕಡೆಯಿಂದ ಹೇಳ್ಬೋದಾದ್ರೆ. ಅಂದ್ರೆ ಪ್ರತಿಯೊಬ್ರು ಕೂಡ ನೀವ್ ಏನ್ ಮಾಡ್ತೀರಾ, ನಾನು ಒಂದು ಕ್ಲಿಯರ್ ಆಗಿ ತಿಳ್ಕೊಳ್ಳಿ ನಾನು ಹೇಳ್ತಾ ಇರುವಂತಹ ವಿಷಯ. ಸೊ ನೀವು ಕಡಿಮೆ ನೀವು ಇನ್ವೆಸ್ಟ್ ಮಾಡುವಂತಹ ಯೋಜನೆಗೆ ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ, ನೀವು ಹೆಚ್ಚು ಕೂಡ ಇನ್ವೆಸ್ಟ್ ಮಾಡ್ತೀರಾ. ನೀವು 5,000 ಅಲ್ಲ 10,000 ರೂಪಾಯಿ ಇನ್ವೆಸ್ಟ್ ಮಾಡಿ ನಿಮ್ಗೆ ಹಣ ಸಿಗತ್ತೆ ಅಂತ ಇನ್ವೆಸ್ಟ್ ಮಾಡ್ತೀರಾ. ಆದ್ರೆ ನಿಮಗೆ ಬೇಗನೆ ಸಿಗಬೇಕು ಒಂದು, ಮತ್ತೆ ಹೆಚ್ಚಿನ ಅಮೌಂಟ್ ಸಿಗ್ಬೇಕು, ಹೆಚ್ಚಿನ ಬಡ್ಡಿ ಹಾಕಿ ಕೊಡ್ಬೇಕು ನಿಮ್ಗೆ. ಅಂತಹ ಯೋಜನೆಗಳು ಎಲ್ಲ ಫೇಕ್ ಯೋಜನೆಗಳು ಇರ್ತವೆ. ಒಂದು ಇಲ್ಲಪ್ಪ ಅಂದ್ರೆ ನಿಮಗೆ ಲಪಟಾಯಿಸ್ತಾರೆ ಅಂತಹ ಯೋಜನೆಗಳು. ಯಾಕಂದ್ರೆ ಈ ಒಂದು ಪ್ರೈವೇಟ್ ಸ್ಕೀಮ್ಸ್ ಗಳೇ ಹೆಚ್ಚಾಗಿರುವಂತದ್ದು ಅಂತಂದ್ರಲ್ಲಿ. ಗೌರ್ಮೆಂಟ್ ಸ್ಕೀಮ್ ಯಾವತ್ತೂ ಲಾಂಗ್ ಟೈಮ್ ಇರ್ತವೆ. ಅಂದ್ರೆ ನೀವು ತುಂಬಿದ್ರೆ ಬಹಳ ದಿನ ಬಿಟ್ಟು ಬರ್ತವೆ, ಆದ್ರೆ ಡೆಫಿನೆಟ್ಲಿ ಬರ್ತವೆ. ಆದ್ರೆ ನಿಮಗೆ ಒಂದು ಸ್ವಲ್ಪ ಕಡಿಮೆ ಬಡ್ಡಿ ಹಣ ಹಾಕೊಡ್ತಾರೆ ಆದ್ರೆ ನಿಮಗೆ ಡೆಫಿನೆಟ್ಲಿ ಹಣ ಬರುವಂತಹ ಗ್ಯಾರಂಟಿ ಇರತ್ತೆ. ಆದ್ರೆ ಪ್ರೈವೇಟ್ ಸ್ಕೀಮ್ ನಲ್ಲಿ ಆಗಿರ್ಲಿ ಅಥವಾ ನಿಮಗೆ ಬೇಗನೆ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸ್ಕೀಮ್ ನಲ್ಲಿ ಇನ್ವೆಸ್ಟ್ ಮಾಡಿಸ್ಕೊಂಡಿರ್ತಾರೆ ನೋಡಿ, ಅದೇ ರೀತಿಯಾಗಿ ಹೆಚ್ಚಿನ ಅಮೌಂಟ್ ಅನ್ನ ಹಾಕಿ ಕೊಡ್ತೇವೆ ಅಂತ ಹೇಳಿದಾರೆ ನೋಡಿ. ಅಂತಹ ಯಾವ ಯೋಜನೆಗಳು ಕೂಡ ಶಾಶ್ವತ ಅಲ್ಲ. ಯಾವಾಗ ಅವು ಡಬ್ ಹೊಡ್ಕೊಂಡು ಹೋಗ್ತಾ ಗೊತ್ತಿಲ್ಲ, ಯಾವಾಗ ನಿಮ್ಮ ಹಣ ಲಪಡಿಸ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಅಂತಹ ಯೋಜನೆಗಳು ಸಾಕಷ್ಟು ಇದಾವೆ. ಮೈತ್ರಿ ಯೋಜನೆ ಆಗಿರ್ಲಿ, ಈ ಒಂದು ಯೋಜನೆ ಕೊಡ್ಬೇಕಂತ ಮತ್ತೆ ಈಗ ನಿರ್ಧರಿಸಿದ್ದಾರೆ. ನೋಡೋಣ ಅದು ಎಷ್ಟು ದಿನ ಆಗತ್ತೆ ಅನ್ನೋದು. ಒಬ್ಬೊಬ್ಬರಿಗೆ ಯಾರು ಅಪ್ಲಿಕೇಶನ್ ಹಾಕಿರ್ತೀರಾ ಮೈತ್ರಿ ಯೋಜನೆಯಲ್ಲಿ, ಯಾರು ಹಣವನ್ನ ಹೂಡಿಕೆ ಮಾಡಿರ್ತೀರಿ ಅವ್ರಿಗೆ ಗೊತ್ತಿರತ್ತೆ. ಹೆಚ್ಚಿನ ಹಣದ ಆಶೆಗಾಗಿ ನೀವು ಕೊಟ್ಟಿರ್ತೀರಿ, ಸೊ ಅದು ಅವರು ಲಪಟಾಯಿಸ್ಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೂ ಇದಕ್ಕೋಸ್ಕರನೇ ಅವರು ನಿಮಗೆ ಹೆಚ್ಚಿನ ಹಣದ ಆಸೆ ತೋರಿಸ್ಬಿಟ್ಟು ಹಣವನ್ನ ಲಪಟಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ನಾನು ಹೇಳೋದು ಸರಿಯಾಗಿದೆನಾ ಅಥವಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನನಗ್ ತಿಳಿದಿದ್ದನ್ನ ನಾನು ಹೇಳದೆ. ಸೊ ಲಾಂಗ್ ಟೈಮ್ ಇರ್ಲಿ, ಆದ್ರೆ ಲೇಟ್ ಆಗಿ ಬರ್ಲಿ, ಆದ್ರೆ ಹಣ ಬರ್ಲಿ ನಮಗೆ ಖಂಡಿತವಾಗ್ಲು ಅನ್ನುವಂತಹ ಯೋಜನೆ ಬೆಸ್ಟ್. ಅಥವಾ ನಿಮಗೆ ಕಡಿಮೆ ಸಮಯದಲ್ಲಿ ಬೇಕು ಅನ್ನುವಾಗೆ ಹೆಚ್ಚಿನ ಹೂಡಿಕೆ ಮಾಡಿ
ನೀವು ಮತ್ತೆ ಹೆಚ್ಚಿನ ಹಣ ಪಡ್ಕೊಳ್ಳೋದಕ್ಕೋಸ್ಕರ ಒಂದು ಲಪಟಾಯಿಸ್ಕೊಂಡು ಹೋಗುವಂತಹ ಯೋಜನೆ ಚಲೋನಾ ಅನ್ನುವಂಥದ್ದನ್ನ ನೀವೇ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇಷ್ಟು ಇದ್ರ ಬಗ್ಗೆ ಅಪ್ಡೇಟ್ ಇತ್ತು. ಈ ಒಂದೇ ಸ್ಕೀಮ್ ಅಲ್ಲ, ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆನೂ ಕೂಡ ನಿಮಗೆ ಕನ್ಫ್ಯೂಷನ್ ಇದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಪಾಡ್ಕಾಸ್ಟ್ ಇದೆ, ಮೊದಲನೇ ಲಿಂಕ್ ಇದೆ, ಅದಕ್ಕೆ ಜಾಯಿನ್ ಆಗಿ ನನ್ನ ಅಕೌಂಟ್ಗೆ ಫಾಲೋ ಆಗಿ, ಇನ್ಸ್ಟಾಗ್ರಾಮ್ಗೆ ಫಾಲೋ ಮಾಡ್ಕೊಂಡು ನನಗೆ ಮೆಸೇಜ್ ಮಾಡಿದ್ರೆ ಸಾಕು, ನಾನು ನಿಮಗೆ ಕಾಂಟ್ಯಾಕ್ಟ್ ನಲ್ಲಿ ಇರ್ತೀನಿ. ಸೊ ನನ್ನ ಜೊತೆ ನೀವು ಕಾಂಟ್ಯಾಕ್ಟ್ ನಲ್ಲಿ ಇರ್ಬೇಕಂದ್ರೆ ಅಲ್ಲಿನೇ ನೀವು ಮೆಸೇಜ್ ಮಾಡ್ಬೇಕು. ನೀವು ಹಣ ಕೊಡ್ಬೇಕಂತೇನಿಲ್ಲ ನನಗೇನು. ಸೊ ಒಬ್ಬೊಬ್ರು ಸಬ್ಸ್ಕ್ರಿಪ್ಷನ್ ಇರ್ತಾರೆ, ನನಗೆ ಇದು ಹಣ ಕೊಡಿ, ನನ್ನ ಜೊತೆ ನೀವು ಕಾಂಟ್ಯಾಕ್ಟ್ ನಲ್ಲಿ ಇರ್ಬೋದು, ಆ ರೀತಿ ಏನೂ ಇಲ್ಲ. ಸೊ ನನಗೆ ಮೆಸೇಜ್ ಮಾಡಿದ್ರೆ ಸಾಕು, ಜಸ್ಟ್ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ, ಯಾವುದೇ ಸ್ಕೀಮ್ ಇರಲಿ ಅದು. ಸೊ ಬಹಳಷ್ಟು ಜನ ಒಂದೇ ಸ್ಕೀಮ್ ಬಗ್ಗೆ ಕೇಳ್ತಾ ಹೋದ್ರೆ ಅದ್ರ ಬಗ್ಗೆ ನಾನು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದ್ದೆ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಹಂಚ್ಕೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.